Good afternoon, students. Unit number 2, Profit Presentation. In this chapter, Presentation of Financial Statement, that is IAS 1, or it is also called as Converged IAS 1 or Revised IAS 1. In this concept, objectives of IAS 1, scope of IAS 1, objectives of financial statements, and components of financial statement, presentation requirements. Objectives of IAS 1. The objectives of IAS 1 is to prescribe the basis for presentation of general purpose financial statement to ensure comparability both with the entities financial statements of previous periods and with the financial statements of other entities. That means financial statements ಅನ್ನು ಪ್ರಿಪೇರ್ ಮಾಡೋ ಮೇನ್ ಆಬ್ಜೆಕ್ಟಿವ್ ಯಾವುದು ಅಂದರೆ ಕಂಪ್ಯಾರಬಿಲಿಟಿ, ಟು ಎನ್ಶೂರ್ ದ ಕಂಪ್ಯಾರಬಿಲಿಟಿ. ದಿಸ್ ಇಸ್ ಅ ಜನರಲ್ ಪರ್ಪಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂಡರ್ ದಟ್ ದ ಫಸ್ಟ್ ಒನ್ ಏನು ಹೇಳುತ್ತೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಂದು ಕಂಪನಿಯಲ್ಲಿ ಎಂಟಿಟಿ ಅಂತ ಹೇಳಿದ್ದಾರೆ. ಈ ಎಂಟಿಟಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರೀವಿಯಸ್ ಪೀರಿಯಡು ಆ್ಯಂಡ್ ಕರೆಂಟ್ ಪೀರಿಯಡ್. ಎಕ್ಸಾಂಪಲ್ ಕೊಡೋದಾದರೆ ಎಕ್ಸ್ ಕಂಪನಿ ಅಂತ ಅಂದ್ಕೊಂಡ್ರೆ ಆ ಕಂಪನಿಯ 2018-19, 19-20, 20-21, 18-19 ಬೇಸ್ ಆಗಿಟ್ಕೊಂಡು ಕರೆಂಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಏನು ಚೇಂಜಸ್ ಆಗಿದೆ, ಫೈನಾನ್ಷಿಯಲ್ ಚೇಂಜಸ್ ಏನಾಗಿದೆ ಅನ್ನೋದನ್ನು ಸ್ಟಡಿ ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದ ಮೇನ್ ಆಬ್ಜೆಕ್ಟಿವ್ ಆಫ್ IAS 1 ಈಸ್ ಟು ensure the comparability of the financial statements of a same company. Second one with the financial statements of other entity. That means financial statement of one company to another company which having a similar kind of production or similar kind of product ಪ್ರೊಡ್ಯೂಸ್, ದೋಸ್ ಕಂಪನಿ ಜೊತೆಗೆ ಕಂಪೇರನ್ನು ಮಾಡುವಂಥದ್ದು. ಯಾವ ಕಂಪನಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದೆ ಅದೇ ಥರ ಸಿಮಿಲರ್ ಸೆಕ್ಟರಲ್ಲಿರುವಂಥ ಸೇಮ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರುವಂಥ ಅದರ್ ಕಂಪನಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕಾಂಪಿಟೇಟರ್ಸ್ನ ಫೈನಾನ್ಷಿಯಲ್ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸೊಂದಿಗೆ ಕಂಪೇರ್ ಮಾಡುವಂಥ ಆಬ್ಜೆಕ್ಟಿವ್ಸನ್ನು ಹೊಂದಿದೆ. ಯಾವುದು ಅಂದರೆ IAS 1. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಆಬ್ಜೆಕ್ಟಿವ್ಸು. IAS 1 set out the overall requirements. Under that, first one, the presentation of financial statements. ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಆ ರಿಕ್ವೈರ್ಮೆಂಟ್ಸನ್ನು IAS 1 ಸೆಟಪ್ ಮಾಡುತ್ತೆ. ನೆಕ್ಸ್ಟು ಗೈಡ್ಲೈನ್ಸ್ ಫಾರ್ ದೇ ಸ್ಟ್ರಕ್ಚರ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ ಸ್ಟ್ರಕ್ಚರನ್ನು, ಫಾರ್ಮ್ಯಾಟನ್ನು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ IAS 1 ಎಕ್ಸ್ಪ್ಲೈನ್ ಮಾಡುತ್ತೆ. ಥರ್ಡ್ ಒನ್, ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ದೇರ್ ಕಂಟೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಯಾವ ಕಂಟೆಂಟ್ ಇರಬೇಕು, ಯಾವ ಐಟಮ್ಸ್ ಇರಬೇಕು, ಮಿನಿಮಮ್ ಐಟಮ್ಸ್ ಯಾವ್ದ್ಯಾವ್ದು ಇರಬೇಕು ಅನ್ನೋದನ್ನು ಕೂಡ ಆಬ್ಜೆಕ್ಟಿವ್ಸ್ ಆಫ್ IAS 1 ಹೇಳುತ್ತೆ. ನೆಕ್ಸ್ಟು ಸ್ಟ್ಯಾಂಡರ್ಡ್ ಫಾರ್ ರೆಕಗ್ನೈಸಿಂಗ್, ಮೆಷರಿಂಗ್, disclosing specific transactions are addressed in other standards and interpretations. ಬೇರೆ ಬೇರೆ ಸ್ಟ್ಯಾಂಡರ್ಡ್ಸಲ್ಲಿ, ಇಂಟರ್ಪ್ರಿಟೇಷನಲ್ಲಿ ಹೇಗೆ ಒಂದು ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ಸ್ ಆದಾಗ ಅದನ್ನು ರೆಕಗ್ನೈಸ್ ಮಾಡೋದು ಹೇಗೆ, ಮೆಷರ್ ಮಾಡೋದು ಹೇಗೆ, ಮತ್ತು ಅದನ್ನು ಬೇರೆ ಸ್ಟ್ಯಾಂಡರ್ಡ್ಸಲ್ಲಿ ಹೇಗೆ ಅದನ್ನು ರೆಫರ್ ಆಗಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ IAS 1 ಎಕ್ಸ್ಪ್ಲೈನ್ ಮಾಡುತ್ತೆ ಅಥವಾ ಡಿಸ್ಕ್ಲೋಸ್ ಮಾಡುತ್ತೆ. ಓಕೆ, ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ IAS 1. The first objective, the objectives of IAS 1 is ensure the comparability
and second one is set out overall requirements, and third one is standard for recognizing, measuring and disclosing specific transaction are addressed in other standards and interpretations. Okay, these are the objectives of IAS 1. Next, move on to scope of IAS 1. Scope, ವ್ಯಾಪ್ತಿ, ಎಲ್ಲಿ IAS 1 ಯಾವ್ಯಾವ ಕಂಪನಿಗಳು, ಯಾವ ಎಂಟಿಟೀಸು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೆ IAS 1 ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅಪ್ಲೈಸ್ ಟು ಆಲ್ general purpose financial statement based on international financial reporting standards. ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲೂ ಕೂಡ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಿಪೇರ್ ಮಾಡಬೇಕಾದ್ರೆ IAS 1 ಅಡಾಪ್ಟ್ ಮಾಡ್ಕೊಳ್ತೀವಿ. ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ದೋಸ್ ಇಂಟೆಂಡೆಡ್ ಟು ಸರ್ವ್ ಯೂಸರ್ who are not in a position to require financial report tailored to their particular information need. Okay. That means that ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಇರ್ಬೋದು, ಪ್ರೈವೇಟ್ ಕಂಪ್ನಿ ಇರ್ಬೋದು, ಪ್ರಾಫಿಟ್ ಓರಿಯೆಂಟೆಡ್ ಕಂಪ್ನೀಸ್ ಇರ್ಬೋದು, ಆರ್ ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಕಂಪ್ನೀಸ್ ಇರ್ಬೋದು, ಆರ್ ಕೋಆಪರೇಟಿವ್ ಸೊಸೈಟೀಸ್, those companies are also apply for IAS 1. Next one, objectives of financial statements. Financial statements to provide information about financial position, that means balance sheet, financial performance, that is profit and loss account or income statement, and cash flow of an entity, that is useful to wide range of users in making economic decisions. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡುವ ಉದ್ದೇಶ ಏನು ಅಂದರೆ, the users of financial statement, they can make decisions effectively. ಎಕನಾಮಿಕ್ ಡಿಸಿಷನ್ಸನ್ನು ತೆಗೆದುಕೊಳ್ಬೇಕಾದ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ ಯಾವುದು ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ದು ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ಫೈಂಡ್ ಔಟ್ ಮಾಡೋದು ಯಾವುದು ಅಂದರೆ ಬ್ಯಾಲೆನ್ಸ್ ಶೀಟ್. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಕಂಟಿನ್ಯೂ ಮಾಡ್ತಾ, these are the items in the financial statements are very very important: assets, liabilities, equities, income and expenses including gains and losses, contribution and distribution to owner, that is called as dividend and equity, cash flows. Okay, these are the items, they are more focus in a financial statements. That information along with other information in notes assist users of financial statements in predicting the entity's future cash flow and in particular their timing and certainty. ಈ ಇನ್ಫಾರ್ಮೇಷನ್ ಜೊತೆಗೆ, ಈ ಎಲ್ಲ ಐಟಮಿನ ಇನ್ಫಾರ್ಮೇಷನ್ಗಳ ಜೊತೆಗೆ ಅದರ್ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದರೆ ನೋಟ್ಸಲ್ಲಿ ಸಿಗುತ್ತೆ. ಅದು ಒಬ್ಬ ಯೂಸರಿಗೆ ಅಸಿಸ್ಟ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಫ್ಯೂಚರಲ್ಲಿ ಕ್ಯಾಶ್ ಫ್ಲೋ ಎಷ್ಟಾಗುತ್ತೆ, ಪ್ರಾಫಿಟ್ ಎಷ್ಟಾಗುತ್ತೆ, ಅದ್ರ ಎಷ್ಟು ಪರ್ಸೆಂಟ್ ಸರ್ಟನಿಟಿ ಇದೆ ಅನ್ನೋದನ್ನು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಡ್ಯೂ ಟು IAS 1. ನೆಕ್ಸ್ಟು, ಕಾಂಪೊನೆಂಟ್ಸ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವ್ಯಾವ ಕಾಂಪೊನೆಂಟ್ಸ್ ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅನ್ನೋದನ್ನು ನೋಡೋಣ. A complete set of financial statements should include first one, statement of financial position. Statement of financial position means balance sheet. Balance sheet usually prepare ಮಾಡೋದು ಯಾವಾಗ, at the end of the financial period or accounting period, that is 31st March of the every year. ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆರ್ ಅಕೌಂಟಿಂಗ್ ಪೀರಿಯಡ್ ಎಂಡಿಂಗ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, single statement of profit and loss and other comprehensive income, that is profit and loss account or income statement ಅಂತ ಹೇಳ್ತೀವಿ. ಅದು ಕೂಡ ಫಾರ್ ದ ಇಯರ್ ಅಲ್ಲಿ ಯೂಶ್ವಲ್ ಆಗಿ ಕೆಲವು ಕಂಪ್ನಿಗಳು ಅದನ್ನು
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಎರಡು ಅಕೌಂಟ್ಸನ್ನು ಕೂಡ ಅಥವಾ ಎರಡು ಸ್ಟೇಟ್ಮೆಂಟ್ಸನ್ನು ಕೂಡ ಪ್ರಿಪೇರ್ ಮಾಡ್ತೀವಿ. ಅದಕ್ಕೆ ಇದನ್ನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ಕರಿತೀವಿ. ಥರ್ಡ್ ಒನ್, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ. ಈಕ್ವಿಟಿನಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಕ್ಯಾಪಿಟಲ್. ನೆಕ್ಸ್ಟ್ ಫೋರ್ತ್ ಒನ್, ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋಸ್. ಆ್ಯಂಡ್ ಫಿಫ್ತ್ ಒನ್, ನೋಟ್ಸ್ comprising a summary of accounting policies and other explanatory notes. Okay, these are the 5 important component included in a financial statements. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಈ 5 ಕಾಂಪೊನೆಂಟ್ ಇರುತ್ತೆ, ಅವುಗಳನ್ನು ನಾವು ಸ್ಟಡಿ ಮಾಡಬೇಕು. ನೆಕ್ಸ್ಟ್, ಕಾಂಪೊನೆಂಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ an entity must also present a statement of a financial position as at the beginning of earliest comparative period when an accounting policy is applied as per. Next, move on to presentation requirements. Presentation requirements ಅಲ್ಲಿ ಫಸ್ಟ್ ಒನ್ನು ಜನರಲ್ ಫೀಚರ್ಸ್, second one statement of financial position, third one statement of profit and loss and other comprehensive income, fourth one statement of cash flow, fifth one statement of changes in equity, sixth one notes to the financial statement. First one, general features of financial statements. Structure and content of financial statement in general clearly identify. The first one, the financial statement must be clearly identified and distinguished from other information in the same published document. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಇರುವಂತಹ ಪ್ರತಿಯೊಂದು ಐಟಮು ಕೂಡ ಕ್ಲಿಯರಾಗಿ ಐಡೆಂಟಿಫೈ ಆಗಿರಬೇಕು ಮತ್ತು ಬೇರೆ ಇನ್ಫಾರ್ಮೇಷನ್ ಪಬ್ಲಿಷ್ ಆಗಿರೋ ಡಾಕ್ಯುಮೆಂಟ್ಸಲ್ಲಿ, ಈಗ ಕ್ಯಾಶ್ ಫ್ಲೋನಲ್ಲಿರ್ಬೋದು, ಬ್ಯಾಲೆನ್ಸ್ ಶೀಟಲ್ಲಿರ್ಬೋದು, ಅಥವಾ ಚೇಂಜಸ್ ಇನ್ ಈಕ್ವಿಟಿಲಿ ಇರ್ಬೋದು, ಬೇರೆ ಇನ್ಫಾರ್ಮೇಷನ್ಗೂ ಇನ್ಫಾರ್ಮೇಷನ್ ಡಿಸ್ಟಿಂಗ್ವಿಷನ್ ಇರಬೇಕು. ಹೇಗಿರಬೇಕು ಅಥವಾ ಏನು ಪಬ್ಲಿಷ್ ಆಗಿರೋವಂಥ ಡಾಕ್ಯುಮೆಂಟಿಗೂ ಈಗ ಪ್ರೆಸೆಂಟ್ ಇರುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಗೂ ಕ್ಲಿಯರಾಗಿ ಐಡೆಂಟಿಫೈ ಮಾಡೋಂಗಿರಬೇಕು ಮತ್ತು ಡಿಸ್ಟಿಂಗ್ವಿಷ್ ಇರಬೇಕು. ದಟ್ ಈಸ್ ದ ಫಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಜನರಲ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್, ಈಚ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ನೋಟ್ಸ್ ಮಸ್ಟ್ ಬಿ ಕ್ಲಿಯರ್ಲಿ ಐಡೆಂಟಿಫೈಡ್. ಪ್ರತಿಯೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕ್ಲಿಯರಾಗಿರಬೇಕು, ಅದರ ನೋಟ್ಸು ಕೂಡ ಕ್ಲಿಯರಾಗಿ ಸೆಲ್ಫ್ ಎಕ್ಸ್ಪ್ಲನೇಟರಿ ಥರ ಇರಬೇಕು. ಥರ್ಡ್ ಒನ್, ಇನ್ ಅಡಿಷನ್ ದ ಫಾಲೋಯಿಂಗ್ ಮಸ್ಟ್ ಬಿ displayed prominently. First one, name of the reporting entity, that means company name ಅನ್ನು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಬೇಕು. ಸೆಕೆಂಡ್ ಒನ್, ವೆದರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಆಫ್ ಆನ್ ಇಂಡಿವಿಜುವಲ್ ಎಂಟಿಟಿ ಆರ್ ಎ ಗ್ರೂಪ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಒಂದೇ ಸಿಂಗಲ್ ಕಂಪ್ನಿದ ಅಥವಾ ಗ್ರೂಪ್ ಆಫ್ ಕಂಪನಿದ ಅನ್ನೋದು ಕೂಡ ಅದರಲ್ಲಿ ಐಡೆಂಟಿಫೈ ಆಗಂಗಿರಬೇಕು. ಥರ್ಡ್ ಒನ್, ರಿಪೋರ್ಟಿಂಗ್ ಡೇಟನ್ನು ಮೆನ್ಷನ್ ಆಗಿರಬೇಕು. ನೆಕ್ಸ್ಟು ಪ್ರೆಸೆಂಟೇಷನ್ ಕರೆನ್ಸಿ, ಯಾವ ಕರೆನ್ಸಿ, ಇಂಡಿಯನ್ ರುಪೀಸ್ ಅಥವಾ ಯಾವುದು ಅನ್ನೋದನ್ನು ಕೂಡ ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು. ಯು ಎಸ್ ಆದರೆ ಡಾಲರು, ಯುರೋಪ್ ಆದರೆ ಯುರೋ ಕರೆನ್ಸಿ, ಲೈಕ್ ದಟ್. ಯಾವ ಕಂಟ್ರಿಯದಾಗಿರುತ್ತೆ ಆ ಕಂಟ್ರಿಯ ಕರೆನ್ಸಿಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಲೆವೆಲ್ ಆಫ್ ರೌಂಡಿಂಗ್, ಯೂಸ್ಡ್ ಥೌಸಂಡ್, ಮಿಲಿಯನ್ಸ್ ಯಾವುದರಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ರೌಂಡ್ ಆಫ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಆಗಿರಬೇಕು. ನೆಕ್ಸ್ಟ್, ಅದರ್ ಜನರಲ್ ಫೀಚರ್ಸ್, ಫೇರ್ ಪ್ರೆಸೆಂಟೇಷನ್ ಆ್ಯಂಡ್ ಕಂಪ್ಲೈನ್ಸ್ ವಿತ್ IFRS. ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಸ್ಟ್ ಪ್ರೆಸೆಂಟ್ ಫೇರ್ಲಿ ದ ಫೈನಾನ್ಷಿಯಲ್ ಪೊಸಿಷನ್, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ಯಾಶ್ ಫ್ಲೋ ಆಫ್ ಎನ್ ಎಂಟಿಟಿ. ಫೇರ್ ಪ್ರೆಸೆಂಟೇಷನ್ ಇರಬೇಕು. ನ್ಯಾಯಬದ್ಧವಾದ ರೀತಿಯಲ್ಲಿ, ಯಾವುದೇ ರೀತಿಯಾದಂಥ ಮ್ಯಾನಿಪುಲೇಟ್ ಆಗದಲ್ಲೇ ಇರುವಂಥ ರೀತಿಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಸೆಕೆಂಡ್, ಅಥವಾ ಪ್ರೆಸೆಂಟ್ ಮಾಡಬೇಕು. ಫೇರ್ ಪ್ರೆಸೆಂಟೇಷನ್ ರಿಕ್ವೈರ್ಸ್ ಫೇತ್ಫುಲ್ ಪ್ರೆಸೆಂಟೇಷನ್ ಆಫ್
the effects of transactions, other events, conditions in accordance with definition and recognition criteria for assets, liabilities, income, expenses set out in the framework. ಅಸೆಟ್ಸನ್ನು ಹೇಗೆ ರೆಕಗ್ನೈಸ್ ಮಾಡಬೇಕು, ಹೇಗೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಕು, ಲಯಬಿಲಿಟೀಸನ್ನು ಹೇಗೆ ರೆಕಗ್ನೈಸ್ ಮಾಡೋದು, ಇನ್ಕಮನ್ನು ಯಾವುದ್ಯಾವುದನ್ನು ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು, ಎಕ್ಸ್ಪೆನ್ಸಸ್ ಯಾವುದನ್ನು ಕನ್ಸಿಡರ್ ಮಾಡಬೇಕು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅನ್ನೋದನ್ನು ಆ ಕ್ರೈಟೀರಿಯಾವನ್ನು ಫಾಲೋ ಮಾಡೋದೇ IS1. ಅದನ್ನು ಕರೆಕ್ಟಾಗಿ ದಟ್ ಈಸ್ ಕಾಲ್ಡ್ ಆಸ್ ಫೇತ್ಫುಲ್ ಪ್ರೆಸೆಂಟೇಷನ್. IS1 requires that an entity whose financial statements compile with IFRS to make an explicit and unreserved statement of such compliance in the notes. That means that IFRS ಅಲ್ಲಿ ಯಾವುದ್ಯಾವುದು ಎಕ್ಸ್ಪ್ಲಿಸಿಟ್ ಆಗಿರುತ್ತೆ ಅಂತ ಅನ್ರಿಸರ್ವ್ ಸ್ಟೇಟ್ಮೆಂಟ್ಸ್ ಯಾವುದಿರುತ್ತೆ ಅವೆಲ್ಲದೂ ಕೂಡ ನೋಟ್ಸಲ್ಲಿ ಇರಬೇಕು. ಡಿಪಾರ್ಚರ್ ಫ್ರಮ್ ಎ ರಿಕ್ವೈರ್ಮೆಂಟ್ ಮೈಟ್ ಬಿ ರಿಕ್ವೈರ್ಡ್. ಎಕ್ಸ್ಟ್ರೀಮ್ ಕೇಸಲ್ಲಿ, ರೇರ್ ಕೇಸಲ್ಲಿ ಡಿಪಾರ್ಚರ್ ಕೂಡ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಜನರಲ್ ಫ್ಯೂಚರ್ಸಲ್ಲಿ ಇನ್ ಎಕ್ಸ್ಟ್ರೀಮ್ಲಿ ರೇರ್ ಕೇಸಸ್ ಕಂಪ್ಲೈನ್ಸ್ ವಿತ್ an IFRS requirement would be so misleading as a conflict with the objective of financial statement set out in the framework. ರೇರ್ ಕೇಸಸಲ್ಲಿ IFRSನ ರಿಕ್ವೈರ್ಮೆಂಟ್ಸ್ಗೆ ಆಪೋಸಿಟ್ ಆಗಿರುತ್ತೆ, ಕಾಂಪ್ಲೇಂಟ್ಸ್ ಬರುತ್ತೆ, ಡಿಸ್ಪ್ಯೂಟ್ಸ್ ಬರುತ್ತೆ. ಆ ಡಿಸ್ಪ್ಯೂಟ್ಸ್ ಏನಾಗುತ್ತೆ, ಲೀಡ್ ಆಗಿ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಹಾಗಾಗಿ ಅಂತಹ ಕಾನ್ಫ್ಲಿಕ್ಟ್ಸನ್ನು ಓವರ್ಕಮ್ ಮಾಡುವಂಥದ್ದು ಕೂಡ ಒನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಅಥವಾ ಒನ್ ಆಫ್ ದಿ ಮೇನ್ ಪರ್ಪಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. Next general feature is going concern. An entity preparing IFRS financial statement is presumed to be a going concern. Going concern concept, that means that the company is never ending, the entity is never ending ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಇಫ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಬೌಟ್ ದ ಎಂಟಿಟೀಸ್ ಎಬಿಲಿಟಿ ಟು ಕಂಟಿನ್ಯೂ ಆಸ್ ಎ ಗೋಯಿಂಗ್ concern, that uncertainty must be disclosed. In case ಏನಾರ ಮ್ಯಾನೇಜ್ಮೆಂಟು ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಬೌಟ್ ದ ಎಬಿಲಿಟಿ, ಕಂಪನಿನ ಮುಂದೆ ಕಂಟಿನ್ಯೂ ಮಾಡೋದಿಲ್ಲ ಅನ್ನೋದಾದರೆ ಅದನ್ನು ಮುಂಚಿತವಾಗಿ ಡಿಸ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್, ಇಫ್ ಮ್ಯಾನೇಜ್ಮೆಂಟ್ ಕನ್ಕ್ಲೂಡ್ಸ್ ದಟ್ ದ ಎಂಟಿಟಿ is not going concern, the financial statement should not be prepared on a going concern basis, in which IS1 requires a series of disclosure. ಅದನ್ನು ಹೇಳಿದ್ದು, ಕಂಪನಿ ಗೋಯಿಂಗ್ ಕನ್ಸರ್ನ್ ಅನ್ಸಿರೆ, ಮ್ಯಾನೇಜ್ಮೆಂಟಿಗೆ ಕನ್ಕ್ಲೂಡ್ ಮಾಡಿದರೆ ಎಸ್ ಕಂಪನಿನ ನಾವು ಮುಂದೆ ಕಂಟಿನ್ಯೂ ಮಾಡೋದಿಲ್ಲ ಅಂದರೆ ಆಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಗೋಯಿಂಗ್ ಕನ್ಸರ್ನ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಬಾರ್ದು. ಆಗ ಕಂಟಿನ್ಯೂಯಸ್ ಆಗಿ, ಸೀರಿಯಸ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಅಪ್ ಟು ದಿಸ್ ಜನರಲ್ ಫೀಚರ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ರಿಮೈನಿಂಗ್ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡೋಣ. ಥ್ಯಾಂಕ್ ಯು.